परमसुखदं केवलं ज्ञानमूर्ते द्वन्द्वातीतं गगनसदृशं तत्त्वमस्यादिलक्ष्यम् एकं नित्यविमलचलं सर्वदि साक्षिभूतं भवातीतं त्रिगुणरहितं श्रीसद्गुरो नित्यं नमामि महायोगपीठे तटे भीमगत्यम् वरं पुण्डलीकाय दातुं मुनीन्द्रे समागततिष्ठन्तमहानन्दकन्दं परब्रह्मलिङ्गं भजे पाण्डुरङ्गाकरुप्रथमनमन दुसरे चरणात् संतातया त्यांच्या कथेचा विस्तार बाबाजी सद्गुरुदास तुका गुरुर्ब्रह्मा गुरुर्विष्णू गुरुर्देवो महेश्वरा गुरुर्साक्षात् परब्रह्म तस्मै ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ಭಗವಂತನ ಅನಂತ ಚರಣಗಳಲ್ಲಿ ನಮನವನ್ನು ಸಲ್ಲಿಸಿ, ಯಾವ ಸದ್ಗುರುಗಳಾಗಿರುವಂಥ ಗುರುಮೂರ್ತಿಯವರ ಚರಣಗಳಲ್ಲಿಯೂ ದಂಡವತ್ ಪ್ರಣಾಮವನ್ನು ಸಲ್ಲಿಸಿ, ಜಗದ್ಗುರು ಆಚಾರ್ಯರ ಸಂಪ್ರದಾಯರಾಗಿರುವಂಥ ತುಕೋಬರಾಯರು, ಬಸವಾದಿ ಶರಣರು ಇವರೆಲ್ಲರ ಅನಂತ ಚರಣಲ್ಲಿ ಅನಂತ ನಮನವನ್ನು ಸಲ್ಲಿಸಿ, ಬೆಳಗಿನ ಜಾವ ಶ್ರವಣಕ್ಕೆ ಉಪಸ್ಥಿತರಿರುವಂಥ ಎಲ್ಲ ಸಂತರೇ, ಮಹಂತರೇ, ತಾಯಂದಿರೇ, ಸಿದ್ಧ ಸಾಧಕರೇ, ತಮ್ಮೆಲ್ಲರ ಚರಣಗಳಲ್ಲಿಯೂ ನಮನವನ್ನು ಸಲ್ಲಿಸುತ್ತಾ, ನಿನ್ನೆ ದಿನ ಅರ್ಜುನ ರಥದ ಎಲ್ಲ ಕೌರವರ ಸಿದ್ಧರಾಗಿದ್ದನ್ನು ನೋಡಿ ಪಾಂಡುಪುತ್ರ ಸಹಜ ವಿನೋದದಿಂದ ತನ್ನ ಧನುಷ್ಯವನ್ನು ಎತ್ತಿ ಬಹಳ ಧೈರ್ಯವಾಗಿ ಎದ್ದು ನಿಂತ. ಯಾಕಂದ್ರೆ ಯಾವ ಮನುಷ್ಯನಲ್ಲಿ ಸತ್ಯ ಇರ್ತದ ಆತನಲ್ಲಿ ಧೈರ್ಯ ಇರ್ತದ, ಅಧೈರ್ಯ ಇರೋದಿಲ್ಲ. ಸಹಜವಾಗಿ ಆತ ತನ್ನ ಗಾಂಡೀವನ್ನು ಎತ್ತುಕೊಂಡು ಎದ್ದು ನಿಂತ. ಅಂದ್ರೆ ಆತನಲ್ಲಿ ಧೈರ್ಯ ಇದೆ, ಅದಕ್ಕೆ ಎದ್ದು ನಿಂತು ಹೇಳ್ತಾನೆ. ಈಗ ಭಗವಂತನ ಕಡೆ ನೋಡಿ ಇನ್ನು ತನ್ನ ಮನಸ್ಸಿನ ಮಾತವನ್ನ ಹೇಳಿ ಪ್ರಾರಂಭ ಮಾಡ್ತಾನೆ. ಅರ್ಜುನ ಉವಾಚ ಋಷಿಕೇಶಂ ತದಾ ವಾಕ್ಯಮಿದಮಾಹ ಮಹೀಪತೆ ಸೇನಯೋರುಭಯೋರ್मध्ये ರಥಂ ಸ್ಥಾಪಯ ಮೇಚ್ಯುತ ಯಾವದೇತಾ ನಿರೀಕ್ಷೇಹಂ ಯೋಧುಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋಧವ್ಯಮಸ್ಮಿನ್ ರಣಸಮುದ್ಯಮೇ ಯೋತ್ಸ್ಯಮಾನಾನವೇಕ್ಷೇಹಂ ये तत्र समागताः धार्तराष्ट्रस्य दुर्बುದ್ಧೇರ್ಯುದ್ಧೇ ಪ್ರಿಯಚಿಕೀರ್ಷವಃ. ಇಲ್ಲಿ ತನ್ನ ಮನಸ್ಸಿನ ಮಾತವನ್ನ ಭಗವಂತನ ಮುಂದ ಹೇಳ್ತಾನೆ. ಋಷಿಕೇಶ ಅಂತರ್ಯಾಮಿ ಆಗಿರುವಂತ ಭಗವಂತನಿಗೆ, ಅಂತರ್ಯಾಮಿ ನಮ್ಮ ಮನ ಬುದ್ಧಿ ಪ್ರಕಾಶಗೊಳಿಸಿರುವಂತ ಪರಮಾತ್ಮ, ಅಂತ ಪರಮಾತ್ಮನಿಗೆ ಅವ್ರು ಹೇಳ್ತಾರೆ, ಋಷಿಕೇಶಾಮಿತಿ ತೇವಳಿ ಅರ್ಜುನ ಮಣತಸೆ ದೇವಾ ಹತಾ ಝುಂಡ ಕರಿ ರಥ ಫೇಲಾವಾ ನೇವೋ ನಿಮಧ್ಯ ಘಾಲಾವಾ ದೋಹಿ ದಳ जब मी नावेक हे सकळ वीर सैनिक न्याहाळीन अशेक झुंजते जे येत आले असती अघावे परी कवणेसी म्या झुंजावे एरणे लागे पहावे मनोनिया बहुत करोनि कौरव
हे आतुर दुःस्वभाव, वाटवाविण हाव, भांदती झुंजो. झुंजांची आवडी धरती, वरी संग्रामी धीर नवती. हे सांगो निराय प्रती, काय संजेयो म्हणे. ಆ ಸಮಯದಲ್ಲಿ ಅರ್ಜುನ, ದೇವಾ ನನ್ನ ರಥವನ್ನು ತ್ರೀವೇ ಒಯ್ದು ಎರಡೂ ಸೈನ್ಯದ ಮಧ್ಯದಲ್ಲಿ ನಿಲ್ಲಿಸು. ಎರಡೂ ಸೈನ್ಯದ ಮಧ್ಯೆ ಅವೆರಡು ಯುದ್ಧದ ಮಧ್ಯದಲ್ಲಿ ಬಾಣ ಬಿಡುವಷ್ಟು ಏನು ಜಾಗ ಇತ್ತು, ಒಬ್ರು ಇನ್ನೊಬ್ರಿಗೆ ಹೊಡೆಯುವಷ್ಟು ಜಾಗ, ಅವೆರಡು ಸೈನ್ಯಗಳು ನಿಂತಿರುವಂತ ಸರಿಯಾಗಿ ಮಧ್ಯದಲ್ಲಿ, ಸರಿಸಮ ಮಧ್ಯದಲ್ಲಿ ನಿಲ್ಲಿಸು. ಆ ಸರಿಸಮ ಮಧ್ಯದಲ್ಲಿ ನಿಲ್ಲಿಸು ಅಂತ ಯಾಕೆ ಹೇಳಿದರು ಅಂತ ಹೇಳಿದ್ರೆ, ಎರಡೂ ಕಡೆ ನೋಡಲು ಅನುಕೂಲವಾಗಬೇಕು. ಎಲ್ಲರೂ ಕಾಣ್ಬೇಕು, ಅವ್ರು ಯಾರ್ಯಾರು ಬಂದವರು ಅಂತ ಕಾಣ್ಬೇಕು. ಹೋರಾಟದ ಮಧ್ಯೆ ಇಚ್ಛೆಯಿಂದ ಈ ಸಂಗ್ರಾಮದಲ್ಲಿ ನೆರೆದಿರುವರ ವೀರರನ್ನು ಕ್ಷಣ ಹೊತ್ತು ಚೆನ್ನಾಗಿ ನೋಡುವೆನು. ಯಾವ ಯೋಧಕ ಮಾನ, ಯಾವ ದೇ ತಾ ನಿರೀಕ್ಷೆ ಹಂ ಯೋಧಕ ಮಾನವಸ್ಥಿತಾನ್. ಯಾರು ಯುದ್ಧ ಮಾಡಲು ಬಂದಿರುವರು ಅವರನ್ನು ನಾನು ನೋಡ್ಬೇಕು, ಕ್ಷಣ ಹೊತ್ತು ನಾನು ನೋಡ್ಬೇಕು ಅನ್ನೋ ಆಸೆಯನ್ನ ವ್ಯಕ್ತಪಡಿಸ್ತಾನೆ. ಯಾಕಂದರೆ ಈ ರಣರಂಗದಲ್ಲಿ ಎಲ್ಲಾ ಯುದ್ಧ ವಿಶಾರದರು ಕೂಡಿರುವರು. ಯಾರು ಕೂಡ ಹೋರಾಡಬೇಕಾಗಿರುವುದು, ಯಾರ ಜೊತೆ ಹೋರಾಡಬೇಕಾಗಿರುವುದು ಎಂಬುದನ್ನು ನಾನು ನೋಡಬೇಕಾಗಿದೆ. ಕೈರ್ಮಯ ಸಹ ಯೋದ್ಧವ್ಯ ಮಸ್ಮಿನ್ ಶೃಣು ಸಮುದ್ಯಮೆ. ಯಾರ ಜೊತೆ ಹೋರಾಡಬೇಕಾಗ್ಯದ ಅದು ನೋಡ್ಬೇಕಾಗ್ಯದ. ಈ ಚವಲರು ಈ ಚವಲರು ದುಷ್ಟರು, ದುಷ್ಟ ಬುದ್ಧಿಯವರು ಆದ ಕೌರವರು ತಮ್ಮ ಮೈಯಲ್ಲಿ ಪರಾಕ್ರಮವಿಲ್ಲದೆ ಯುದ್ಧ ಮಾಡುವ ಬಿಂಕವನ್ನು ತೋರಿಸುತ್ತೆ. ಯುದ್ಧ ಮಾಡುವಂತ ಸಾಮರ್ಥ್ಯ ಇಲ್ಲೇ ಇಲ್ಲ. ಯಾಕಂದ್ರ ಆತನಿಗೆ ಬಾಲ್ಯದಿಂದಲೂ ನೋಡಿರುವಂತ ಅರ್ಜುನ ದುಷ್ಟ ಬುದ್ಧಿ ಉಳ್ಳವರು, ದುಷ್ಟರಿಗೆ ಭಯ ಇರತ್ತ. ಅದಕ್ಕಾಗಿ ಇವರಿಗೆ ಯುದ್ಧ ಮಾಡುವಂತ ಪರಾಕ್ರಮ ಇಲ್ಲವೇ ಇಲ್ಲ. ಯಾಕಂದ್ರ ಯುದ್ಧ ಮಾಡ್ಲಿಕ್ಕೆ ಅಂತ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲೀಲಿಲ್ಲ. ವಿದ್ಯೆಯನ್ನು ಕಲ್ತವನಿಗೆ ಭಯ ಇರಲ್ಲ, ನಿರ್ಭೀಕನಾಗಿರ್ತಾನ. ಈತ ದುರ್ಯೋಧನ ಅವ್ರ ಜೊತೆಗೆ ಒಬ್ಬನೇ ಗುರು ಹತ್ರ ಕಲತ್ರು ಈತನಲ್ಲಿ ಏನಿಲ್ಲ, ಈತನ ಹತ್ರ ಯಾವುದು ಸಾಮರ್ಥ್ಯ ಇಲ್ಲ. ಆ ಸಾಮರ್ಥ್ಯ ಇಲ್ಲದಿದ್ರು ಇವರು ಯುದ್ಧಕ್ಕೆ ಬಂದು ನಿಂತಿದಾರಲ್ಲ, ಮೈಯಲ್ಲಿ ಪರಾಕ್ರಮವಿಲ್ಲದೆ ಯುದ್ಧ. ನೋಡ್ರಿ, ಇವರು ಯುದ್ಧದ ಅಪೇಕ್ಷೆ ಇರುವುದೇನೋ ನಿಜ, ಆದರೆ ಇವರಲ್ಲಿ ರಣಭೂಮಿಯಲ್ಲಿ ಧೈರ್ಯದಿಂದ ಎದೆ ತಟ್ಟಿ ನಿಲ್ಲುವ ಶೌರ್ಯವೂ ಇಲ್ಲ. ಧೃತರಾಷ್ಟ್ರ ರಾಜ ಅವನ ಮುಂದೆ ಸಂಜಯ್ ಹೇಳ್ತಾನ, ಹಿಂಗ ಇವರು ಯುದ್ಧದಲ್ಲಿ ಬಂದು ನಿಂತವ್ರೆ, ಆದರೆ ಇವರಿಗೆ ಇನ್ನೂ ಧೈರ್ಯ ಸಾತಿಲ್ಲ ಅಂತ ಹೇಳ್ತಾರೆ. ಹೇಳು ತಾತ್ಪರ್ಯ, ಅರ್ಜುನ ಭಗವಂತನಿಗೆ ಋಷಿಕೇಶ ಅಂತ ಹೇಳ್ತಾನೆ. ಪರಮಾತ್ಮ ಅಂತರ್ಯಾಮಿ ಆಗಿರುವಂತ ಭಗವಂತ, ನಮ್ಮೆಲ್ಲರ ಮನಬುದ್ಧಿ ಚಿತ್ತವನ್ನು ಬೆಳಗುವಂತ ಪರಮಾತ್ಮ, ನಮ್ಮೆಲ್ಲರಿಗೆ ಜ್ಞಾನವನ್ನು ಕರುಣಿಸುವ. ಆದರೆ ನಾವು ಆತನನ್ನ ಹೊರಗಡೆ ಹುಡುಕ್ತೀವಿ. ಆತ ಅಂತರ್ಯಾಮಿ, ನಮ್ಮೊಳಗಡೆ ಇದ್ದು ನಮ್ಮನ್ನ ಆ ಸ್ವರೂಪ ಜ್ಞಾನವನ್ನು ಕೊಡುವಂತ ಪರಮಾತ್ಮ. ನಮ್ಮೊಳಗಡೆ ಇದ್ದುಕೊಂಡು ನಮ್ಮಲ್ಲಿ ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನವನ್ನು ಕರುಣಿಸುವ ಸಾಮರ್ಥ್ಯವುಳ್ಳವನ ಆತ. ನಾವೆಲ್ಲರೂ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಆ ಭಗವಂತನನ್ನು ಹೊರಗಡೆನೆ ಹುಡುಕ್ತೀವಿ, ನಮ್ಮನ್ನು ಬಿಟ್ಟು ಹೊರಗಿದಾನ, ಎಲ್ಲೋ ಇದಾನ ಅಂತ. ಅಂತರ್ಯಾಮಿ ಋಷಿಕೇಶ ಅಂತ ಭಗವಂತನನ್ನು ನಾವು ಅರಿತು ನಮ್ಮ ಈ ಜನ್ಮದ ಅಜ್ಞಾನವನ್ನು ದೂರ ಮಾಡ್ಕೋಬಹುದಾಗಿತ್ತು. ಆದ್ರೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮೆಲ್ಲರ ನೋಟ ಹೊರನೋಟ ಇರುವುದರಿಂದ ಆ ಅನುಭವ ನಮಗೆಲ್ಲರಿಗೂ ಆಗುವುದಿಲ್ಲ. ಅನುಭವ ಮಾಡ್ಕೋಬೇಕಾಗಿತ್ತಂದ್ರೆ ನಮ್ಮೊಳಗೆ ಏನಿರ್ಬೇಕು ಅಂದ್ರೆ ಶ್ರದ್ಧೆ ಇರ್ಬೇಕಾಗ್ತದೆ.
ಅಂತ ಶ್ರದ್ಧೆ ಉಳ್ಳವರ ಜೊತೆಗೆ ಪರಮಾತ್ಮ ಯಾವಾಗಲೂ ಕೃಪಾ ದೃಷ್ಟಿಯಿಂದ ಇರ್ತಾನೆ. ಋಷಿಕೇಶ, ಋಷಿಕೇಶ ಎಲ್ಲಾ ಇಂದ್ರಿಯಾದಿಗಳನ್ನ ಯಾರು ಬೆಳಗುವನೋ, ಯಾರು ಮನಬುದ್ಧಿ ಅಂತ ಮನಬುದ್ಧಿ ಚಿತ್ತ ಅಹಂಕಾರದ ಅಂತರ್ಯಾಮಿ ಪರಮಾತ್ಮ ಶ್ರೀಕೃಷ್ಣ ಏನ್ ಮಾಡ್ತಾನಪ್ಪ ಅಂದ್ರ ಶೌರ್ಯದಿಂದ ಉತ್ಸಾಹದಿಂದ ಆತನ ಮುಂದೆ ಮಾತನ್ನ ಹೇಳ್ತಾನೆ. ಸೇನೆಯರುಭಯೋರ್ ಮಧ್ಯೆ ಸ್ಥಾಪಯ ಮೇಚ್ಯುತ ಯಾವದೇತಾ ನಿರೀಕ್ಷೆ ಹಂ ಯೋಧು ಕಾಮಾನ ವಸ್ಥಿತ. ಇಲ್ಲಿ ಪರಮಾತ್ಮ ಅಚ್ಯುತ ಸೇನೆಯರುಭಯರ್ ಮಧ್ಯೆ ಎರಡೂ ಸೇನೆಯ ಮಧ್ಯದಲ್ಲಿ ನಿಲ್ಲಿಸು ಅನ್ನುವಂತ ಮಾತನ್ನ ಹೇಳ್ತಾನೆ. ಅವರು ಹತ್ತರದ ಹೋಗಿ ಮೂರು ಅಂದ್ರೆ ಇಲ್ಲಿ ಸೇನೆಯರುಭಯೋರ್ ಮಧ್ಯದಲ್ಲಿ ನಿಲ್ಲಿಸು ಅನ್ನುವಂತ ಮಾತನ್ನ ಹೇಳ್ತಾರೆ. ಈ ಯುದ್ಧದ ಉಪರತಿ ಈ ಮಹಾನ್ ಉಪದೇಶ ಅಲ್ಲಿ ಪ್ರಾಪ್ತ ಆಗ್ತದೆ ಮನುಷ್ಯನಿಗೆ. ನೋಡ್ರಿ ಆ ಜಾಗ ಹೆಂಗ ಅದ್ಭುತ ಆಗಿದೆ. ಆ ಮಧ್ಯದಲ್ಲಿ ನಿಂತ ತಕ್ಷಣ ಅಲ್ಲಿ ನೋಡ್ತಾನೆ. ನೋಡಿ ತಕ್ಷಣ ನನ್ನವರು ಎನ್ನುವಂತ ಮೋಹ ಆವರಣ ಆಗ್ತದೆ. ನನ್ನವರು, ನನ್ನ ಪಿತಾಮಹ, ನನ್ನನ್ನು ಗುರು, ಹೀಗೆ ಗುರು ಪಿತಾಮಹರನ್ನು ನೋಡಿ ಬಹಳ ವ್ಯಥೆ ಆಗ್ತದ ಆತನಿಗೆ. ವ್ಯಥೆ ಆಗ್ತದ. ವ್ಯಥೆ ಆಗನ ಅಲ್ಲಿ ಮೋಹ ಆವರಣ ಆಗಿ ಆ ಮೋಹ ಅದೇ ಜಾಗದಲ್ಲಿ ಇಲ್ಲಿ ಮೋಹದ ನಾಶ ಆಗಿ ಇಂತಹ ಸದುಪಯೋಗ ನಿಷ್ಕಾಮ ಭಾವ ಪರಮಾತ್ಮ ಪ್ರಾಪ್ತಿ ಮಾಡಿ ಆತನನ್ನ ಸದಾಕಾಲ ಏಕರೂಪ ಇರುವಂತ ಯಾವ ಪರಮಾತ್ಮನ ಪ್ರಾಪ್ತಿ ಹೇಳ್ತಾರಲ್ಲ ಆತ್ಮಜ್ಞಾನ ಹೇಳಕ್ ಹೊರಟಾರ. ಇಷ್ಟೆಲ್ಲಾ ಸುತ್ತು ಬಳಸಿ ಉಪದ್ಘಾತಕವನ್ನು ಬಳಸಿ ಆತ್ಮಜ್ಞಾನವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ನಮ್ಮ ಎಲ್ಲರಿಗೂ ಹಾಗೆ ನಮ್ಮ ಮನೋಬುದ್ಧಿಯಲ್ಲಿನೂ ನಾನು ನನ್ನದು ಎನ್ನುವಂತ ಮೋಹ, ನನ್ನವರು, ನನ್ನ ಸಂಸಾರ, ನನ್ನ ಮಕ್ಕಳು ಇವೆಲ್ಲಾ ಮೋಹಗಳು ನಮಗೆ ಆವರಣ ಆಗ್ಬಿಟ್ಟಿರ್ತಾವ. ಸಂತ ತುಕೋಬರಾಯರು ತಮ್ಮ ಜೀವನದಲ್ಲಿ ಹೆಂಗ ಜೀವನ ಮಾಡಿದ್ರು ಅಂದ್ರೆ ನಿಷ್ಕಾಮ ಭಾವದಿಂದ ನಿರ್ಮೋಹಿಯಾಗಿ. ತುಕೋಬರಾಯರು ವೈಕುಂಠವಾಸಿ ಆಗುವಂತ ಸರಿಯಾಗಿ ಸಮಯದಲ್ಲಿ ಅವರು ಹೆಣ್ಣು ಮಕ್ಕಳು 6 ತಿಂಗಳ ಗರ್ಭಿಣಿ ಇರ್ತಾರೆ. ಆದರೂ ಸಹ ನಮ್ಮ ಹೆಣ್ಮಕ್ಳು ಗರ್ಭಿಣಿ ಆರ ನಾನಿಂದ ಒಂದೆರಡು ಚೀಲ ಜ್ವಾಳ ಗೋಧಿ ಇಟ್ಟು ಹೋಗ್ಲೇನಂತ ವಿಚಾರ ಮಾಡ್ಲಿಲ್ಲ ಅವ್ರು. ಯಾಕೆ ಮಾಡ್ಲಿಲ್ಲ ಅವರು? ಪ್ರಾರಬ್ಧಚಿ ಹೋಯ ಸುಖ, ಪ್ರಾರಬ್ಧಚಿ ಹೋಯ ದುಃಖ. ಯಾವ್ಯಾವ ಜೀವಿ ಭೂಮಿ ಮೇಲೆ ಹುಟ್ಟತಾನ ಅವನು ತನ್ನ ಪ್ರಾರಬ್ಧವನ್ನು ರಚನೆ ಮಾಡ್ಕೊಂಡ ಬಂದಿರ್ತಾನ. ನಾವು ವ್ಯರ್ಥವಾಗಿ ಬಡದಾಡ್ತೀವಿ ಇಲ್ಲೆಲ್ಲ. ವ್ಯರ್ಥವಾಗಿ ಬಡದಾಡಿ ಬಡದಾಡಿ ರಾಗ ದ್ವೇಷದೊಳಗೆ ಕೂಗಾಡಿ ಕಿರುಚಾಡಿ ನಾವೇನ್ ಮಾಡ್ತೀವಿ ನಮ್ಮ ಮಕ್ಕಳಿಗೆ ಆಸ್ತಿ ಮಾಡಿ ಹೋಗ್ಬೇಕು, ಅವ್ರಿಗೆ ಆಸ್ತಿ ಮಾಡಿ ಹೋಗ್ಬೇಕು ಅಂತ ಹೇಳಿ ನಮಗ ದುಃಖ ಮಾಡ್ಕೊಂಡು ನಮ್ಮನ್ ತ್ರಾಸ ಮಾಡ್ಕೊಂಡು ಜೀವನ ಮಾಡ್ತೀವಿ. ಅದಕ್ಕೆಲ್ಲ ಅಜ್ಞಾನನೇ ಕಾರಣ. ಹಾಗೆ ನಿಷ್ಕಾಮ ಕರ್ಮವನ್ನು ಮಾಡಿ ಹೋದ್ರು ಅವರು ಸಂತರೆಲ್ಲ. ಏನು ಪ್ರಾಪ್ತಿ ಮಾಡ್ಕೊಂಡ್ರು ಅವರು? ಸದಾಕಾಲ ಇರುವಂತ ಪರಮಾತ್ಮನ ಪ್ರಾಪ್ತಿ ಮಾಡ್ಕೊಂಡ್ರು. ಏಕರೂಪ ಪರಮಾತ್ಮ. ಅಂತ ಪರಮಾತ್ಮನ ಪ್ರಾಪ್ತಿ ಮತ್ತು ನಿರ್ಮೋಹ ಜೀವನವನ್ನ ಮಾಡಲು ಯಾರು ನಮ್ಮನ್ನ ಇಷ್ಟೆಲ್ಲಾ ಮಾಡೋರು ಅಂದ್ರೆ ಸದ್ಗುರುಗಳು. ಇಲ್ಲಿ ಭಗವಂತನ ಎದುರಿಗೆ ಯಾವ ದೇತಾ ನಿರೀಕ್ಷೆ ಹಂಬರಣ ಸಮುದ್ಯಮೆ ಎರಡು ಸೈನ್ಯದ ಮಧ್ಯದಲ್ಲಿ ನಿಲ್ಲಿಸು. ಕೌರವರ ಸೈನ್ಯ ಎಷ್ಟು ರಾಜರು ನಿಂತಿರುವರು ಅವರನ್ನು ನೋಡಿದ. ನೋಡಿದ ತಕ್ಷಣ ಅಲ್ಲಿ ರಥ ಅಲ್ಲಿ ನಿಲ್ಲಿಸಿದರು. ಆ ಯುದ್ಧ ಯಾರ್ಯಾರ ಜೊತೆಗೆ ಮಾಡಬೇಕು ಎನ್ನುವುದನ್ನು ನೋಡಿ ಬಲಶಾಲಿ ಆಗಿರುವಂತ ಕೌರವರು ತನ್ನ ಗುರುಗಳು ತನ್ನನ್ನು ಸಾಕು ಸಲಹಿದಿರುವಂತ ತಂದೆಯ ಸ್ಥಾನ ಕೊಟ್ಟಿರುವಂತ ಅಜ್ಜ ಇವರೆಲ್ಲರೂ ನೋಡ್ತಾನ. ನೋಡಿ ಆತನ ಮನಸ್ಸಿನೊಳಗ ಏನು ಬರ್ತದಪ್ಪ ಅಂತ ಹೇಳಿದ್ರ ಆತನಲ್ಲಿ ಮೋಹ ಆವರಣ ಆಗ್ತದ. ನನ್ನವರು ನೋಡ್ದ ಯಾರ್ಯಾರು ಬಂದಾರ ಯುದ್ಧಕ್ಕೆ ಯಾರ್ಯಾರು ಬಂದಾರೆಲ್ಲ ನೋಡಿ ಮೋಹ ಆವರಣ ಆಗ್ತದ. ನಮಗೂ ನೋಡ್ರಿ ನಮಗೂ ನಮ್ಮಲ್ಲಿನೂ ಹೆಂಗ ಆಗ್ತದ ಅಂತ ಹೇಳಿದ್ರ ಯಾರೋ ಸತ್ತಾರ ಅಂತ ಹೇಳ್ತೀವಿ ನಾವು. ನೋಡ್ರಿ ಯಾರೋ ಸತ್ತಾರ ಯಾರೋ ಸತ್ತಾರ ಅಂದಾಗ ನಮಗ ಅಷ್ಟು ವಿಚಾರ ಬರಲ್ಲ. ಯಾರೋ ಸತ್ತಾರ ಬಿಡು ಅಂತ ಸುಮ್ಮನೆ ಆಗ್ಬಿಡ್ತೇವೆ. ಆದ್ರ ನಮ್ಮವ್ರ ಯಾರ ಸತ್ತಾರ ಅಂದಾಗ ಎಷ್ಟು ದುಃಖ ಆಗ್ತದ? ಎಷ್ಟು ದುಃಖ ಆಗ್ತದ ಹೇಳ್ರಿ?
ನಮ್ಮವ್ರು ಯಾರರ ಏನಾರ ತೊಂದ್ರೆ ಆಗ್ಯದ ಅಂತ ಹೇಳಿದ್ರ ನಮಗ ಬಾಳ ದುಃಖ ಆಗ್ತದ. ಆದ್ರ ಯಾರೋ ಊರಾಗ ಸತ್ತಾರ, ಯಾರಿಗೋ ಏನೋ ಆಗ್ಯದಂದ್ರ ನಾವೇನ್ ಮಾಡ್ತೀವಿ, ಯಾರೋ ಆಗ್ಯಾರ ಬಿಡ್ರಿ ಅಂತ ಹೇಳಿ ಸುಮ್ನಾಗ್ಬಿಡ್ತೇವಿ. ನಮ್ಮಗ ಬಂದಾಗ, ನಮಗ ಆಗ್ಯದಂದಾಗ ನಾವು ಗುಡ್ಡವೇ ನಮ್ ಮ್ಯಾಲ ಹರಿದು ಬಿದ್ದಂಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರ ದುಃಖ ಪಡ್ತೀವಿ. ಅದಕ್ಕಾಗಿ ಮನುಷ್ಯ ಇಷ್ಟ ತಿಳ್ಕೊಂಡಿರ್ತಾನ. ನಾನು, ನನ್ನದು, ನನ್ನ ಸಂಸಾರ ಇದಕ್ಕ ನಾನ ಮಾಡೀನಿ. ಇವರಿಗೆಲ್ಲಾ ನಾನು ಮಾಡಿಕೊಟ್ಟು ಹೋಗ್ಬೇಕು ಅನ್ನುವಂಥದ್ದನ್ನ ನಮ್ಮೆಲ್ಲರಲ್ಲಿ ಏನಾಗಿರ್ತದಂದ್ರ ಅಜ್ಞಾನದ ಆವರಣ ಆಗಿರ್ತದ. ಅದೇ ಮೋಹ. ಆ ಮೋಹ ಮನುಷ್ಯನನ್ನ ಬಂಧನಕ್ಕೀಡು ಮಾಡ್ತದ. ಇದೇ ಮೋಹದಿಂದ ಮನುಷ್ಯ ಅನಂತ ಪಾಪಗಳನ್ನ ಮಾಡ್ತಾನ. ಇಲ್ಲಿ ಧೃತರಾಷ್ಟ್ರನಿಗೆ ಮೋಹ ಆವರಣ ಆಗಿತ್ತು. ಎದಕ್ಕಾಗಿ? ನನ್ನವರು, ನನ್ನ ಮಕ್ಕಳು, ನನ್ನ ತಮ್ಮನ ಮಕ್ಕಳು ಏನ್ ಮಾಡಾಕತ್ಯಾರ? ನನ್ನ ಮಕ್ಕಳಿಗೆ ಎಲ್ಲಾ ಸಿಗಬೇಕನ್ನುವಂತ ಮೋಹ ಧೃತರಾಷ್ಟ್ರಗಾಗಿತ್ತು. ಇನ್ನಿಲ್ಲಿ ಅರ್ಜುನಗಾಗಿರುವಂತ ಮೋಹ ಅಂತ ಹೇಳಿದ್ರ, ಈ ಅಂತ ಮೋಹ ಅಲ್ಲ. ಇಲ್ಲಿ ಕರುಣಾಮಯ ಮೋಹ. ಅದಕ್ಕ ಭಗವಂತ ಆತನಿಗೆ ಭಗವದ್ಗೀತೆ ಹೇಳಲಿಕ್ಕ ಅಣಿ ಆಗ್ತಾನ. ಕರುಣಾಮಯ ಮೋಹ. ಈ ಹಿಂದೆ ಅರ್ಜುನ ಬಹಳಷ್ಟು ಯುದ್ಧ ಮಾಡಿದಾರ. ಅರ್ಜುನ ಮತ್ತು ಕೃಷ್ಣ ಇಬ್ರು ಸೇರ್ಕೊಂಡು. ಅಲ್ಲಿ ನಿರ್ಭೀತನಾಗಿ, ನಿಷ್ಕರುಣೆಯಾಗಿ ಕೊಲೆ ಮಾಡಿದಾನ. ಅರ್ಜುನ ಎಷ್ಟೋ ಜನರನ್ನ ಹತ ಮಾಡಿದಾನ. ನೋಡ್ರಿ, ಅರ್ಜುನನಿಗೆ ಹಿಂದೆಲ್ಲಾ ಹಲವು ಯುದ್ಧಗಳನ್ನು ಮಾಡ್ಯಾರ ಇಬ್ರು ಸೇರ್ಕೊಂಡು. ಅಲ್ಲಿ ಒಂದ್ ಕಿಂಚಿತ್ತೂ ಭಯ ಪಡದೆ ಅರ್ಜುನ, ಕರುಣೆ ಇಲ್ಲದೆ ಅವ್ರನ್ನ ನಿಷ್ಕರುಣೆಯಾಗಿ ಕೊಲೆ ಮಾಡಾನ. ಆದ್ರೆ ಇಲ್ಲಿ ತನ್ನವರು, ತನ್ನ ಸಂಬಂಧಿಕರು ಅನ್ನುವಂತ ಶಬ್ದ ಕೇಳಿದ ತಕ್ಷಣ ಅರ್ಜುನನಿಗೆ ಒಂದಿಷ್ಟು ಮೈಯಲ್ಲಿ ನಡಕ್ ಬರ್ತದೆ. ಯಾಕಂದ್ರ ಪ್ರಮುಖವಾಗಿ ಎದುರಿಗೆ ಇಬ್ಬರು ನಿಂತವರು ಯಾರು ಗೊತ್ತಾ? ಜೀವನ ಕೊಟ್ಟವರು. ಜೀವನವನ್ನು ಸಾಕಿರುವಂತ ಅಜ್ಜ, ಬಾಲ್ಯದಲ್ಲಿ ತಂದೆಯನ್ನ ಇಲ್ಲದೆ ಬೆಳೆಸಿರುವಂತ ಅಜ್ಜ, ಇನ್ನ ಅವರಿಗೆ ವಿದ್ಯೆಯನ್ನು ಕಲಿಸಿ 3 ಲೋಕದಲ್ಲಿ ಪರಾಂಗತ ಮಾಡಿರುವಂತ ಗುರು. ಇವರಿಬ್ರು ಎದುರಿಗಾರ. ಆ ಇಬ್ಬರನ್ನು ನೋಡಿ ಆತನಿಗೆ ಬಹಳಷ್ಟು